ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಂಜನಾಪುರ 10th ಬ್ಲಾಕಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಓಕೆ, ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ, ನೋಡ್ಬೋದು ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಹಾಗೆ ಈ ಕಡೆ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಒಂದು ಡಿಫ್ರೆನ್ಸ್ ಕಾನ್ಸೆಪ್ಟ್ ಅಂದರೆ ನಿಮಗೆ ವಿಲ್ಲಾ ಟೈಪಲ್ಲಿ ಕಟ್ಟಿರೋಂಥ ಮನೆ ಆಗಿರುತ್ತೆ ಇದು. ಬನ್ನಿ ಒಳಗಡೆ ನೋಡಿಸ್ತೀನಿ ಎಂತಕ್ಕೆ ಚೇಂಜ್ ಇದೆ ಅಂತ. ಎಲ್ಲ ಮನೆಗಿಂತ ಇದೊಂದು ಸ್ವಲ್ಪ ಚೇಂಜ್ ಇದೆ, ವಿಲ್ಲಾ ಟೈಪಲ್ಲಿದೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು MS ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ, ಇಲ್ಲೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಾಲಿಗೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮನೆ ಒಳಗಡೆ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಯೂಶಲಾಗಿ 20-30 ಮನೆಗಳು ಒಂಥರ ಕಟ್ತಾರೆ, ಇದೊಂಥರ ಚೇಂಜ್ ಮಾಡಿ ಕಟ್ಟಿದ್ದಾರೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನೋಡ್ಬೋದು, ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಆರಾಮಾಗಿ 2 ಕಾರ್ ನಿಲ್ಲಿಸಿ ನೀವು 2ರಿಂದ 3 ಬೈಕು ಆರಾಮಾಗಿ ನಿಲ್ಲಿಸ್ಬೋದು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸಂಪು ಬಂದಿದೆ. ಹಾಗೆ ಇಲ್ಲಿ ಬೋರ್ ಕೂಡ ಬಂದಿದೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಇನ್ನು ಫಿನಿಶಿಂಗ್ ಆಗಿಲ್ಲ. ಇಲ್ಲಿ ಬಂದು ರೆಸ್ಟ್ ರೂಮ್ ಬಂದಿದೆ ನಿಮಗೆ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಇದು ಬಂದ್ಬಿಟ್ಟು ಸೆಟ್ ಬ್ಯಾಕು ಬೀಗ ಹಾಕಿದ್ದಾರೆ. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಮೀಟ್ರು ಕೂಡ ಇಲ್ಲಿ ಬಂದಿದೆ ನೋಡಿ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಇದು ಬಂದು ನಿಮ್ಮ ಗ್ರೌಂಡ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ಫಸ್ಟ್ ಫ್ಲೋರಲ್ಲಿ ಹೆಂಗಿದೆ ಅಂತ ನೋಡಿಸ್ತೀನಿ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ನಾನು ಮೆಟ್ಲು ನೋಡಿಸ್ತಾ ಇದ್ದೀನಿ. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಸೈಡೆಲ್ಲ ನಿಮಗೆ SS ಕಂಬಿನೇ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಅಷ್ಟೇ ಇಂಟೀರಿಯೇಷನ್ಗೆ ನಿಮಗೆ ನೋಡ್ಬೋದು, ನಿಮಗೆ ಒಳ್ಳೆ ಡಿಸೈನಲ್ಲಿ ಕೊಟ್ಟಿದ್ದಾರೆ ಬೆಳಕಿಗೆ. ಇಲ್ಲಿ ಸದ್ಯಕ್ಕೆ ಓಪನ್ ಬಿಟ್ಟಿದ್ದಾರೆ. ಇಲ್ಲಿ ಮನೆ ಬಂತಂದರೆ ನಮಗೆ MS ಗ್ರಿಲ್ ಮಾಡ್ಕೋಬೋದು. ಸೈಡು ಎಲ್ಲ ನೋಡ್ಬೋದು ನಿಮಗೆ. ಯೂಸಲಾಗಿ SS ಸ್ಟೀಲ್ ಕೊಡ್ತಾರೆ ನಿಮಗೆ, ಇಲ್ಲಿ MS ಗ್ರಿಲ್ಲೇ ಮಾಡಿದ್ದಾರೆ ನಿಮಗೆ ಸೈಡ್ ವಾಲೆಲ್ಲ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಇದು ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಸೈಡ್ ವಾಲೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇವರು. ಹಾಗೆ ನಾವು ಬಂದು ಜಾಗ ಸೈಡ್ ವಾಲು ನೋಡ್ಬೋದು, ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಯೂಸಲಾಗಿ ಎಲ್ಲರೂ ವಾಟರ್ ಫಾಲ್ ಟೈಲ್ಸ್ ಹಾಕ್ತಾರೆ, ಇವರು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಮನೆ ಸುತ್ತ ಈ ಥರ ಕಾಣಿಸುತ್ತೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಡೋರ್ ಕೂಡ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಟೀಕ್ ವುಡ್ಡಲ್ಲಿ ಆಗಿರುತ್ತೆ, ಅಂದರೆ ಕಾನ್ಸೆಪ್ಟ್ ಬೇರೆ ನಿಮಗೆ. ವಿಲ್ಲಾ ಟೈಪಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. MS ಗ್ರಿಲ್ ಕೊಟ್ಟು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ನೋಡ್ಬೋದು, ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ದೊಡ್ಡದಾಗಿ ಹಾಲು, ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ರೆ, ಹಂಗೆ POC ಕಾಂಬಿನೇಷನ್ ಕೊಟ್ಟು ನಿಮಗೆ. ಜೂಮರ್ ಕೂಡ ಹಾಕಿದ್ದಾರೆ. ಇಲ್ಲಿ ಏನಂದರೆ ನಿಮಗೆ ಬೆಳಕು ಗಾಳಿಗೋಸ್ಕರ ನೋಡಿ, ಇಲ್ಲಿ ವಾಲ್ ಮಾಡೋ ಬದಲು ವಿಂಡೋ ಮಾಡಿಬಿಟ್ಟಿದ್ದಾರೆ. ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ವಿಂಡೋ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಬೆಳಕು ಗಾಳಿ ನಿಮಗೆ. ಇದನ್ನು ಕಾರ್ನರ್ನ ಸ್ವಲ್ಪ ಚೇಂಜ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ನಿಮಗೆ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ ನೋಡಿ. ದೊಡ್ಡದಾಗಿ ಇಲ್ಲಿಂದ ನೀವು ಅಲ್ಲಿ ದೊಡ್ಡದಾಗಿ L ಶೇಪಲ್ಲಿ ಸೋಫಾ ಹಾಕೋಬೋದು ನೀವು ಆರಾಮಾಗಿ. ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ. ನೋಡ್ಬೋದು, ಇಲ್ಲಿ TV ಯೂನಿಟ್ ಬಂದಿದೆ ದೊಡ್ಡದಾಗಿ ನಿಮಗೆ. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಕೂಡ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ 2030 ಮನೆ ಕಟ್ತಾರಲ್ಲ ಆ ಥರ ಬಂದಿಲ್ಲ, ಇದೇ ಸಪ್ರೇಟಾಗಿ ಬಂದಿದೆ ನಿಮಗೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಕು ಗಾಳಿನೂ ತುಂಬ ಚೆನ್ನಾಗಿದೆ. ತುಂಬ ಡೀಸೆಂಟಾಗಿ ನೀಟಾಗಿ ಕಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ವಾಲ್ ಡಿಸೈನ್ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ಮೆಟ್ಲು ತಾವು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ನೋಡಿ. ಅಡುಗೆ ಮನೆ ಕೂಡ ನಿಮಗೆ ವಿಶಾಲವಾಗಿದೆ, L ಶೇಪಲ್ಲಿ. ಅಲ್ಲಿ ಬಂದು ದೇವ್ರ ಮನೆ ಬಂದಿದೆ, ಅಡುಗೆ ಮನೆಯೂ ಅಷ್ಟೇ.
ಕಬೋರ್ಡು, ಓವರ್ ಹೆಡ್ ಕಬೋರ್ಡ್ಗಳು ಫುಲ್ಲು ತುಂಬ ವಿಶಾಲವಾಗಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಓಕೆ ಬನ್ನಿ. ಓಕೆ, ಇಲ್ಲಿ ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ ನಿಮಗೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಡೋರ್ಗಳು ಬಂದಿದೆ. ಹಾಗೆ ಇಲ್ಲಿ ಮಿಕ್ಸಿ, ಓವನ್ ಏನಾರ ಮಡಿಕೊಂತಿದ್ರೆ ಮಡಿಕೋಬೋದು. ಇಲ್ಲೂ ಅಷ್ಟೇ. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನೋಡಿ. ಹಾಗೆ ಇಲ್ಲಿ ಯುಟಿಲಿಟಿ ಬಂದಿದೆ ನಿಮಗೆ. ಫುಲ್ ವಿಡಿಯೋ ನೋಡಿ. ಇದ್ರ ರೇಟ್ನ ಲಾಸ್ಟಲ್ಲಿ ಹೇಳಿರ್ತೀನಿ ನಾನು. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಬಂದಿದೆ ನಿಮಗೆ. ನೀವು ಆರಾಮಾಗಿ ಇಲ್ಲಿ ಒಂದು 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಹಾಕೋಬೋದು ನೀವು ಆರಾಮಾಗಿ. ಇವಾಗ ಅಕಸ್ಮಾತ್ ಔಟ್ಸೈಡಿಂದ ಯಾರನ್ನ ಬಂದರೆ ನೀವು ಇಲ್ಲಿಂದನೇ ನೋಡ್ಬೋದು. ಔಟ್ಸೈಡ್ ಕಿಟಕಿಯಿಂದನೇ ನೋಡಿ ನೀವು ಮಾತಾಡ್ಬೋದು, ಮಾಡ್ಬೋದು. ಹಾಗೆ ದೇವ್ರ ಮನೆ ಕೂಡ ಅಷ್ಟೇ ನಿಮಗೆ ತುಂಬ ನೀಟಾಗಿ ದೊಡ್ಡದಾಗಿ ಬಂದಿದೆ. ಇದು ಬಂದು ದೇವ್ರ ಮನೆಗೆ ನಿಮಗೆ ಟಫನ್ ಗ್ಲಾಸ್ ಯೂಸ್ ಮಾಡಿ ನಿಮಗೆ ಟೀ ಕುಡ್ಡೆ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೇಂಜ್ ಇದೆ ನಿಮಗೆ. ವಿಲ್ಲಾ ಟೈಪ್ ಅಲ್ಲ, ವಿಲ್ಲಾನೇ ಅನ್ಬೋದು ನಿಮಗೆ. 2030 ವಿಲ್ಲಾ. ಇದು ಬಂದು ನಿಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಇದು ಹಾಲ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಇಲ್ಲೂ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದೀರಾ. ಸೈಡ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಟೀಕ್ ವುಡ್ ಇದು ಯೂಸ್ ಮಾಡಿದ್ದಾರೆ, ವುಡ್ಡು. ಹಾಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಮಾಡಿ ಮೇಲೆ ಹೋಗೋಣ. ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲೊಂದು ಸ್ಟಡಿ ಟೇಬಲ್ ಸಿಗುತ್ತೆ. ಯೂಸಲಾಗಿ ಎಲ್ಲಾದರೂ ಹೇಳ್ದಂಗೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಿ ಬಂದು ಏನಂದರೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ಇಲ್ಲಿ ಬಂದು ನಿಮ್ಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ನೋಡಿ. ಸ್ಟೋನ್ ಟೈಪ್ ಮಾಡಿ ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಸೆಕೆಂಡ್ ಫ್ಲೋರ್ಗೆ ಬಂದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇನ್ನೂ ವುಡನ್ ಪಿಲ್ಲೋ ಹಾಕಿಲ್ಲ, ಹಾಕ್ಕೊಡ್ತಾರೆ. ತುಂಬ ದೊಡ್ಡದಾಗಿದೆ ನಿಮಗೆ. ಮೇಲ್ಗಡೆ ನೋಡಿ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. PVC ಕಾಂಬಿನೇಷನ್ ಕೊಟ್ಟು ನೀಟಾಗಿ ಮಾಡಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ. ಹಾಗೆ ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ಗಳು ಬಂದಿದೆ ನೋಡಿ. ಇದು ಬಂದು ನಮಗೆ ವೆಟ್ ಸೈಡ್ ಆಗಿರೋದ್ರಿಂದ ಕಿಟಕಿ ಕೊಟ್ಟಿದ್ದಾರೆ, ಬೆಳಕು ಗಾಳಿಗೋಸ್ಕರ ನೋಡ್ಬೋದು. 4 ಸೈಡು ಕಿಟಕಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಲೈಟ್ಗಳು ಜಾಸ್ತಿ ಏನು ಯೂಸ್ ಮಾಡೋದೇ ಬೇಕಾಗಿಲ್ಲ. ಈ ಮನೆಗೆ ಬೆಳಕು ಗಾಳಿ ಆರಾಮಾಗಿ ಬರುತ್ತೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೊಬೈಲು, ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು. ಸಣ್ಣದಾಗಿ ಒಬ್ಬರು ಸಾಯಂಕಾಲ ಹೊತ್ತು ಕೂತ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಂಡು. ಯೂಸಲಾಗಿ ಎಲ್ಲರೂ ನಿಮಗೆ ಮೋಲ್ಡ್ ಮಾಡ್ತಾರೆ. ಇವರು ಬಂದು ನಿಮ್ಗೆ ನೋಡಿ ಡಿಸೈನ್ ಮಾಡಿದ್ದಾರೆ. ಬೇರೆವಾಗಿ ನಿಮ್ಗೊಂದು 3 ಅಡಿ ಇದೆ. ನಿಮ್ಗೆ ಮಕ್ಕಳೆಲ್ಲ ನೋಡೋಕ್ಕಲ್ಲ. ಇದು ಬಂದ್ಬಿಟ್ಟು MS ಗ್ರಿಲ್ ಮಾಡಿದ್ದಾರೆ ನೋಡಿ. ಇದು ಕಬ್ಬಣ ಇದು. ಹಾಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಆಪೋಸಿಟು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಬಂದು ವಿತೌಟ್ ಕಾಟ್ ಆಗಿರುತ್ತೆ. ನಿಮಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ತುಂಬ ನೀಟಾಗಿದೆ.
ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ. ಇನ್ನೂ 1 ಕೋಟ್ ಪೈಂಟ್ ಬ್ಯಾಲೆನ್ಸ್ ಇದೆ. ಕಬೋರ್ಡು ಕೊಳಾಯಿಗಳೆಲ್ಲ ಪೈಂಟಿಂಗು ಎಲ್ಲ ಬ್ಯಾಲೆನ್ಸ್ ಇದೆ ಇನ್ನು. ಹಾಗೆ ಈ ಕಡೆ ಬಂದರೆ ನಮಗೆ ವಾರ್ಡ್ರೋಬು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇದು ಅಷ್ಟೇ ನೋಡಿ, ನಿಮಗೆ ಈಸ್ಟ್ ಸೈಡು ಕಿಟಕಿ ಕೊಟ್ಟಿದ್ದಾರೆ ನಿಮಗೆ. ಅಂದರೆ ಆ ಕಡೆ ಸೆಟ್ ಬ್ಯಾಕ್ ಬಂದರೂ ನಿಮಗೆ ಕಿಟಕಿ ಓಪನ್ ಮಾಡೋಷ್ಟು ಜಾಗ ಇದೆ ನಿಮಗೆ. ಆರಾಮಾಗಿ 1.5 ಅಡಿ 2 ಅಡಿ ಜಾಗ ಬಿಡ್ತಾರೆ, ಧಾರಾಳವಾಗಿ ಬೆಳ್ಕೊಂಡು. ಹಾಗೆ ಇಲ್ಲಿ ಬಂದು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಇನ್ನೊಂದು ಸತಿ ನೋಡ್ತಾ ಇದ್ದೀನಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇದು ಬಂದು 2nd ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಓಕೆ, ಕೆಳಗಡೆ ಏನು ನೋಡಿದ್ವಿ ನಾವು, ಸೇಮ್ ಮಾಸ್ಟರ್ ಬೆಡ್ರೂಮು ಈ ಕಡೆ ಬರುತ್ತೆ. ಇಲ್ಲಿ ದೊಡ್ಡದಾಗಿದೆ ನೋಡಿ, ಚಿಲ್ಡ್ರನ್ ಬೆಡ್ರೂಮ್ ಬಂದಿತ್ತಲ್ಲ, ಇಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಕ್ವೀನ್ ಸೈಜ್ ಸಾರಿ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ರೆಸ್ಟ್ ರೂಮ್ ಕೂಡ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೀಟಾಗಿ. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಟೋಟಲ್ ಇದು 3 ರೂಮ್ ಬಂತು. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಹಾಫ್ ಟೆರೆಸ್ ಬರುತ್ತೆ, ನಮಗೆ ಓಪನ್ ಟೆರೆಸ್ಸು. ನಿಮ್ಗೆ ಧಾರಾಳವಾಗಿ ಸಾಯಂಕಾಲ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಇನ್ನೂ ಕೆಲಸ ನಡೀತಾಯಿದೆ, ಪಾಟ್ಗಳೆಲ್ಲ ಹಾಕಿದೆ ನೋಡಿ ಗಿಡಗಳು. ಇನ್ನೂ ಕ್ಲೀನಿಂಗ್ ಆಗಿಲ್ಲ, ಕ್ಲೀನ್ ಮಾಡಿಕೊಡ್ತಾರೆ. ಮೇಲ್ಗಡೆ ಅಷ್ಟೇ ಅಂಚಲ್ ಹತ್ರ ಹಾಕಿ ನಿಮಗೆ ರೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಬಾಲ್ಕನಿ ಬರುತ್ತೆ ನೋಡಿ, ಆಫ್ ಆಲ್ರೆಡಿ ಬಾಲ್ಕನಿ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು ನೀವು. ಹಾಗೆ ಮೇಲ್ಗಡೆ ಹೋದರೆ ನಮಗೆ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ, ಓಪನ್ ಟೆರೆಸ್ ನೋಡ್ಬೋದು. ಇಲ್ಲಿ 1000 ಲೀಟರ್ ಸಿಂಟಾಗಿ ಕೊಟ್ಟಿದ್ದಾರೆ. ಕೆಳಗಡೆ ಬಾಲ್ಕನಿಗೆ ನೋಡಿ, ಮೇಲ್ಗಡೆ ಇಲ್ಲಿ ಟಫನ್ ಗ್ಲಾಸ್ ಬೇರೆ ಯೂಸ್ ಮಾಡಿದ್ದಾರೆ. ನಿಮಗೆ ಮಳೆ ಬಂದರೂ ನಿಮ್ಗೆ ನೀರು ಸುರಿಯಲ್ಲ. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ, ಈ ಥರ ಕಾಣಿಸುತ್ತೆ ನಿಮಗೆ. ಒಂದು ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ, ಮನೆಗಳು ಮಾತ್ರ ಎಲ್ಲ ಆಗಿದೆ ನಿಮ್ಮದು. ಓಕೆ, ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಇದನ್ನು. ಇದು ಬರೋದು ಅಂಜನಾಪುರ 10th ಬ್ಲಾಕಲ್ಲಿ ಬರುತ್ತೆ. ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. 20ಗೆ 30 BDA ಮನೆ ಆಗಿರುತ್ತೆ. ಒಂದು ವಿಲ್ಲಾ ಟೈಪಲ್ಲಿ ಕಟ್ಟಿರೋ ಮನೆ ಆಗಿರುತ್ತೆ ಇದು. ಓಕೆ, ಇದರ ರೇಟ್ ಬಂದ್ಬಿಟ್ಟು, ಇದು ಆಸ್ಕಿಂಗ್ ಪ್ರೈಸ್ ಬಂದು 1,70 lakhs ಕೇಳ್ತಾರೆ. ಅಂದರೆ 1,70,00,000 ಕೇಳ್ತಾರೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. 1,70,00,000 ಅಂದರೆ ಅಷ್ಟೇ ಇರೋಲ್ಲ, ಚೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆಗಿದರೆ, ನಿಮ್ಗೇನಾದ್ರು ಈ ಮನೆ ನೋಡ್ಬೇಕು ಅನಿಸಿದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ ಒಂದು ಡಿಫ್ರೆಂಟ್ ಮನೆ 20-30 ವಿಲ್ಲಾ ಟೈಪ್ ಮನೆ ನೋಡ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಮನೆ ನೋಡಿಸ್ಕೊಡ್ತೀನಿ. ಹಾಗೆ ನಿಮ್ಮಲ್ಲಿ ಯಾರು ಹೊಸ ಮನೆ ಕಟ್ತಾಯಿದ್ರೆ, ಇಲ್ಲ ಸೇಲ್ ಮಾಡಬೇಕು, ಇಲ್ಲ ವೀಡಿಯೋ ಮಾಡಬೇಕು ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಬಂದು ವೀಡಿಯೋ ಮಾಡಿಕೊಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಸೈಟ್ ಆಗಲಿ, ತಗೊಳ್ಳೋದಾಗಲಿ, ಮಾರೋದಾಗಲಿ
ಮನೇನೂ ಅಷ್ಟೇ ತಗೊಳ್ಳೋದಾಗಲಿ ಮಾರೋದಾಗಲಿ ಏನೇನು ಐತಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ಸ್ ಮಾಡಿ ವಿಡಿಯೋ ಮಾಡಿ ಹಾಗೆ ಮಾಡಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.